ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹುಡುಗನ್ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಇದೆ. ಅದಕ್ಕೆ ಹುಡುಗಿ ಮದ್ವೆ ಈಗ್ಲೇ ಬೇಡ ಅಂತ ಹೇಳಿದಾಳೆ. ಆದ್ರೆ ಹುಡುಗನ್ ಮನೆಯಲ್ಲಿ ಅವನ್ಗಿವತ್ತು ನಿಶ್ಚಿತಾರ್ಥ ಮಾಡಿಸ್ತಾ ಇದ್ದಾರೆ. ಹುಡುಗನ್ಗೆ ಆ ನಿಶ್ಚಿತಾರ್ಥ ಇಷ್ಟ ಇಲ್ಲ. ಅದಕ್ಕೆ ನಾವು ಈ ತರ ಸೆಟಪ್ ಮಾಡಿದೀವಿ. ನೀವುನು ಒಂದೇ ಮಂಟಪದಲ್ಲಿ 2 ಮದ್ವೆ ಆಗೋಂಗ್ ಸೆಟಪ್ ಮಾಡ್ಬಿಟ್ರೆ ಹುಡುಗ ಬರ್ತಾ ಇದ್ದಂಗೆ ಇಬ್ರು ಮದ್ವೆ ಒಟ್ಟಿಗೆ ಮಾಡ್ಬಿಡ್ಬೋದು. ಅಲ್ಲ ಕಣಯ್ಯ, ಒಂದೇ ಮಂಟಪದಲ್ಲಿ 2 ಮದ್ವೆ ಮಾಡಿಸ್ತಾ ಇದ್ರೆ ನೋಡಿದ ಜನಕ್ಕೆ ಏನಾರ ಡೌಟ್ ಬರಲ್ವಾ? ನಾನ್ ಕೇಳಿದ್ರೆ ನಾನು ಏನು ಅಂತ ಹೇಳಿ? ಕೇಳಿದ್ರೆ ಈ ಮಾಂಗಲ್ಯ ದೋಷ ಇರೋರ್ಗೆ ಪಕ್ಕದಲ್ಲಿ ಒಂದು ಕಂಬ ನೆಟ್ಟಿ ಅದಕ್ಕೆ ತಾಳಿ ಕಟ್ಟುವಂತ ಶಾಸ್ತ್ರ ಮಾಡಿಸ್ತಾರಲ್ಲ, ಆತರ ಏನೋ ಒಂದ್ ಸುಳ್ಳು ಹೇಳಿ. ಏನು ನಾನ್ ಸುಳ್ಳು ಹೇಳ್ಬೇಕಾ? ನಾನು ಸುಳ್ಳು ಹೇಳಲ್ಲಪ್ಪ. ಸುಳ್ಳು ಹೇಳಿದ್ರೆ ಪಾಪ ಸುತ್ಕೊಂಡ್ಬಿಡುತ್ತೆ. ಸುಳ್ಳು ಹೇಳಲ್ಲ ಅಂತ ಸುಳ್ಳೇ ಹೇಳ್ತಾ ಇದ್ದಾರೆ. ನಾನೆಲ್ಲ ಸುಳ್ಳು ಹೇಳ್ದೆ? ಸುಳ್ಳು ಹೇಳಲ್ಲ ಅಂತ ಹೇಳೋದು ಒಂದ್ ಸುಳ್ಳೆ ತಾನೆ. ನೀನ್ ತುಂಬಾ ನೋಡಿಲಿ, ನೀನ್ ಓವರ್ ಆಗಿ ಮಾತಾಡ್ತೀಯಲ್ಲ, ನನ್ ಕೈಲಾಗಲ್ಲ. ಪುಷ್ಪರಾಜ್ ಅವರೇ, ಈಗ ನೋಡಿ, ನೀವು ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀರಾ ಅಂತಾನೆ ಅನ್ಕೊಳ್ಳೋಣ. ಇದೆಲ್ಲದನ್ನು ಸೇರ್ಸ್ ಮಾಡೋದಿಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ಹೇಳಿ ಒಟ್ಟಿಗೆ ಕೊಟ್ಬಿಡೋಣ. ನೋಡಿ, ದುಡ್ಡು ಮಾತ್ರ ಅಲ್ಲ, ಇದ್ರಲ್ಲಿ ಒಂದು ಹುಡುಗಿ ಲೈಫ್ ಇನ್ವಾಲ್ವ್ ಆಗಿದೆ. ನೀವ್ ನಮಗ್ ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ, ಪ್ಲೀಸ್. ಒಂದ್ ಹುಡುಗಿ ಲೈಫ್ ಅಂತೀರಾ? ಆಯ್ತು, ಮಾಡಿಸ್ತೀನಿ ಬನ್ನಿ. ಸರ್, ಹಾಗಾದ್ರೆ ಇವ್ರಿಗೆ ಎಕ್ಸ್ಟ್ರಾ ದುಡ್ಡು ಏನ್ ಬೇಡ ಅಂತೆ? ನೀನ್ ತುಂಬಾ ಕಿಲಾಡಿ ಇದೆಯೋ, ನಿನ್ ಮದ್ವೆನೂ ಮಾಡ್ಸಲ್ಲ ನಾನು. ಆನಂದ್, ಸುಮ್ನಿರೋ. ನೋಡಿ, ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬೇಡಿ. ನೀವ್ ಎಷ್ಟು ಕೇಳ್ತೀರೋ ನಾನು ಅಷ್ಟು ಕೊಡ್ತೇನೆ. ಹುಡುಗಿ ಲೈಫ್ ಅಂತ ಇದ್ದೀರಾ ಒಂದು, ನನ್ನ ಕೈಲಿ ಸುಳ್ಳು ಹೇಳಿಸ್ತಾ ಇದ್ದೀರಾ ಅದೊಂದು. ಮಂತ್ರನ ಇಂಗ್ಲಿಷ್ ನಲ್ಲಿ ಹೇಳ, ಕನ್ನಡದಲ್ಲಿ ಹೇಳ? ನಾನೇ ಡಿಸೈಡ್ ಮಾಡಿ ಹೇಳ್ತೀನಿ. ಇಂಗ್ಲಿಷು, ಕನ್ನಡ, ಸಂಸ್ಕೃತ ಎಲ್ಲ ಸೇರಿಸಿ, ಇಷ್ಟೆಲ್ಲ ಸೇರಿಸಿ ಒಂದು ದೊಡ್ಡ ಅಮೌಂಟ್ ಆಗುತ್ತೆ. ಓಕೆನಾ? ನಿನ್ ನಂಬಕ್ಕಾಗಲ್ಲಪ್ಪ. ಓಕೆನಾ ಸರ್? ಓಕೆ ಸ್ವಾಮಿ, ಬನ್ನಿ. ನೋಡಿ, ಪ್ರಸ್ತುಕ್ಕೊಂದು ರೈಟ್ ಆಗುತ್ತೆ. ಆಯ್ತು, ಬನ್ನಿ. ಇದು ಕ್ಯಾಶ್ ಕೊಡ್ಬೇಕು. ಈ ಚೆಕ್ಕಿಕ್ಕಂತ ತುಂಬಾ ಬೋನ್ಸ್ ಆಗ್ಬಿಟ್ಟವೆ, ಅದಕ್ಕೋಸ್ಕರ ನಡೀರಿ. ತುಳಸಿ, ಕೈ ಬಿಡು. ಯಾಕೆ ಹಿಂಗೆ ಹೇಳ್ಕೊಂಡ್ ಬರ್ತಾ ಇದ್ಯಾ? ಏನಾಗಿದೆ ನಿಂಗೆ? ಅಮ್ಮ, ನೀನ್ ಈಗ್ಲೇ ಹೋಗಿ ಒಂದ್ ರೇಷ್ಮೆ ಪಂಚೆ, ಒಂದ್ ರೇಷ್ಮೆ ಸೀರೆ ತಗೊಂಡ್ ಬಂದ್ಬಿಡು. ಯಾರಿಗೆ? ಇನ್ಯಾರ್ಗಮ್ಮ? ನನ್ಗೂ ಧ್ರುವ ಮಾವಂಗು. ನಿಂಗೂ ಧ್ರುವಂಗ? ಯಾಕೆ? ಏನಮ್ಮ ನೀನು ಎಲ್ಲ ಬಿಡ್ಸಿ ಬಿಡ್ಸಿ ಹೇಳ್ಬೇಕಾ? ಅಲ್ಲ ಕಣೆ, ನಿಶ್ಚಿತಾರ್ಥಕ್ಕೆ ಟೈಮ್ ಆಗ್ತಿದೆ. ಅವ್ರೆಲ್ರೂ ನಮ್ಗೋಸ್ಕರ ಕಾಯ್ತಾ ಇದ್ದಾರೆ. ನೀನ್ ನೋಡಿದ್ರೆ ನನ್ನ ಕರ್ಕೊಂಡ್ ಬಂದು ಏನೇನೋ ಮಾತಾಡ್ತಿದ್ಯಲ್ಲ. ನನ್ಗೊಂದು ಅರ್ಥ ಆಗ್ತಿಲ್ಲ. ಏನಾಗಿದೆ ನಿಂಗೆ? ಅಲ್ಲಮ್ಮ, ತಾಂಬೂಲ ಬದಲಾಯಿಸ್ಕೊಂಡ್ಮೇಲೆ ನಾವಿಬ್ರು ಬಟ್ಟೆ ಬದಲಾಯಿಸ್ಕೊಳ್ಳೋದ್ ಬೇಡ್ವಾ? ಅಲ್ಲ, ಆಲ್ರೆಡಿ ತಂದಿದೀವಲ್ಲ. ನನಗದ್ ಬೇಡ, ನಂಗ್ ರೇಷ್ಮೆ ಬಟ್ಟೆನೇ ಬೇಕು. ತುಳಸಿ, ಈಗ ಹೋಗ್ ತಗೊಂಡ್ ಬರೋದಿಕ್ಕೆಲ್ಲ ಟೈಮ್ ಇಲ್ಲಮ್ಮ. ತಂದಿರೋದನ್ನೇ ಉಟ್ಕೋ. ನಿಶ್ಚಿತಾರ್ಥ ಒಂದ್ ಮುಗಿಲಿ, ಆಮೇಲೆ ಎಷ್ಟು ಬೇಕಾದ್ರೂ ಶಾಪಿಂಗ್ ಮಾಡೋಣ. ನಿನ್ಗೆ ಎಷ್ಟು ರೇಷ್ಮೆ ಸೀರೆ ಬೇಕಾದ್ರೂ ತಗೋ. ಧ್ರುವಂಗೆ ಎಷ್ಟು ರೇಷ್ಮೆ ಬಟ್ಟೆ ಬೇಕಾದ್ರೂ ತಗೋ. ಯಾರ್ ಬೇಡ ಅಂದ್ರು? ಅಷ್ಟ್ರಲ್ಲಿ ಮದ್ವೆ ಗಂಡು ನನ್ನ ಬೇಡ ಅನ್ಬಿಟ್ರೆ? ಏನಾಗಿದ್ಯಾ ನಿಂಗೆ? ಏನ್ ತಲೆಗಿಲೆ ಕೆಟ್ಟಿದ್ಯಾ? ಅಮ್ಮ, ಇಷ್ಟೊಂದ್ ಪ್ರಶ್ನೆ ಮಾಡೋದ್ರ ಬದಲು ನಾನ್ ಹೇಳಿದ್ದೀನಿ ಹೋಗಿ ತಗೊಂಡ್ ಬಂದ್ಬಿಡ್ಬೋದಲ್ಲ? ತುಳಸಿ, ನಾನ್ ಹೇಳೋದನ್ನ ಕೇಳಮ್ಮ. ನಿಶ್ಚಿತಾರ್ಥ ಆದ್ಮೇಲೆ ಮದ್ವೆ ಮಾಡೋದಾದ್ರೆ ಮಾತ್ರ ರೇಷ್ಮೆ ಸೀರೆ, ಪಂಚೆ ಎಲ್ಲ ಬೇಕು. ಈಗೇನ್ ನಾವು ಮದ್ವೆ ಮಾಡ್ತಿಲ್ವಲ್ಲ? ಇದು ಮದ್ವೆನಾ? ಏನು ಮದ್ವೆನಾ? ಏನ್ ಹೇಳ್ತಿದ್ಯಾ ನೀನು? ಅಯ್ಯೋ ಅಮ್ಮ, ಮದ್ವೆ ತರ ಅಂತ ಹೇಳಕ್ ಬಂದೆ ಅಷ್ಟೇ. ತುಳಸಿ, ನೀನ್ ಏನ್ ಮಾತಾಡ್ತಿದ್ಯೋ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅಮ್ಮ, ಮೊದ್ಲೇ ಮಾವಂಗೆ ಈ ನಿಶ್ಚಿತಾರ್ಥ ಒಂಚೂರು ಇಷ್ಟ ಇಲ್ಲ. ಅಂಥದ್ರಲ್ಲಿ ನಾವಿಷ್ಟು ಸಿಂಪಲ್ ಆಗಿ ನಿಶ್ಚಿತಾರ್ಥ ಮಾಡಿದ್ರೆ ಅದವ್ರಿಗೆ ದೊಡ್ಡದಾಗ ಅನ್ಸಲ್ಲ. ಅಲ್ಲ, ನಾವು ನಿಶ್ಚಿತಾರ್ಥ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮನ್ಸಲ್ಲಿ ನಾಟಿರ್ಬೇಕು, ನಾವಿಬ್ರು ಮುಂದೆ ಗಂಡ ಹೆಂಡತಿ ಆಗೋರು ಅಂತ. ಅದಕ್ ಮುಂಚೆ ನಾವು ರೇಷ್ಮೆ ಪಂಚೆ, ರೇಷ್ಮೆ ಸೀರೆ ಉಟ್ಕೊಳ್ಬೇಕಾನೆ? ಅಲ್ಲಮ್ಮ ತುಳಸಿ, ನೀನ್ ಹೇಳೋದೇನೋ ಸರಿನೇ, ಆದ್ರೆ ಇವಾಗ ಹೋಗಿ ತಗೊಂಡ್ ಬರೋದು ಅಂದ್ರೆ? ಬಿಡಮ್ಮ ನೀನು. ಅಲ್ಲ, ನಾನು ಏನ್ ಕೇಳ್ಬಿಟ್ಟೆ ನಿಂಗೆ? ಮಕ್ಳಿಗೋಸ್ಕರ ಅವ್ರ ಅಪ್ಪ ಅಮ್ಮ ಏನೇನೆಲ್ಲ ಮಾಡ್ತಾರೆ. ನಾನ್ ನಿನ್ನ ಕೇಳಿದ್ದು ಒಂದ್ ರೇಷ್ಮೆ ಪಂಚೆ ಸೀರೆ ಅಷ್ಟೇ. ಇದನ್ನ ಹೋಗಿ ತಗೊಂಡ್ ಬರೋದಕ್ಕಾಗಲ್ವಾ? ಬಿಡು, ನಾನೇ ಹೋಗ್ತಾ ಇರ್ತೀನಿ. ಅಲ್ಲಮ್ಮ, ಯಾಕೆ ಇವತ್ತು ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ನಿನಗೇನಿವಾಗ ರೇಷ್ಮೆ ಸೀರೆ, ಪಂಚೆ ಬೇಕು ತಾನೆ? ಯಾರತ್ರ ಆದ್ರೂ ತರಿಸ್ತೀನಿ ಬಿಡು. ಸರಿ, ಅಲ್ಲಿ ಎಲ್ರು ನನ್ಗೋಸ್ಕರ ಕಾಯ್ತಿರ್ತಾರೆ, ನಾನ್ ಬರ್ತೀನಿ. ಏನಾಗಿದೆ ಇವಳಿಗೆ? ಇವಾಗ ಅದನ್ನ ಬೇರೆ ತಗೊಂಡ್ ಬರ್ಬೇಕು.
ರೇಷ್ಮೆ ಪಂಚ ರೇಷ್ಮೆ ಸೀರೆನಾ ಇವಾಗೇನಕ್ಕದು